ಹೆಲೋ ಎವ್ರಿವನ್, ವೆಲ್ಕಮ್ ಟು ಸುಚೀಸ್ ಜಿಕೆ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಕೆಲವೊಂದು ಜಿಕೆ ಕ್ವೆಶ್ಚನ್ಸ್ ಗಳನ್ನ ನೋಡೋಣ. ಅದಕ್ಕೂ ಮುನ್ನ ಯಾರೆಲ್ಲ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿದ್ರೆ ನಾನು ಹಾಕುವ ಎಲ್ಲಾ ವಿಡಿಯೋ ನಿಮ್ಗೆ ತಲುಪುತ್ತದೆ. ಮೊದಲನೇ ಪ್ರಶ್ನೆ ಹೀಗಿದೆ: ಭಾರತದಿಂದ ಹಾರಿಬಿಟ್ಟ ಪ್ರಥಮ ಕೃತಕ ಉಪಗ್ರಹ ಯಾವುದು? ಆಪ್ಷನ್ ಎ ಆರ್ಯಭಟ, ಆಪ್ಷನ್ ಬಿ ಭಾಸ್ಕರ, ಆಪ್ಷನ್ ಸಿ ರೋಹಿಣಿ, ಆಪ್ಷನ್ ಡಿ ಇನ್ಸ್ಯಾಟ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಆರ್ಯಭಟ. ಭಾರತದಿಂದ ಹಾರಿಬಿಟ್ಟ ಪ್ರಥಮ ಕೃತಕ ಉಪಗ್ರಹ ಆರ್ಯಭಟ. ಎರಡನೇ ಪ್ರಶ್ನೆ ಹೀಗಿದೆ: ಮಾನವನ ಹೃದಯ ಬದಲಿ ಬಗ್ಗೆ ಸಂಶೋಧನೆ ನಡೆಸಿ ಫಲ ಕೊಟ್ಟವರು ಯಾರು? ಆಪ್ಷನ್ ಎ ಕ್ರಿಶ್ಚಿಯನ್ ಬರ್ನಾರ್ಡ್, ಆಪ್ಷನ್ ಬಿ ವಿಲಿಯಂ ಬಕ್ಲ್ಯಾಂಡ್, ಆಪ್ಷನ್ ಸಿ ಹೋಮೋ ಹ್ಯಾಬಿಲಿಸ್ ಅಂಡ್ ಆಪ್ಷನ್ ಡಿ ಕಾರ್ಲ್ ಲಿನಿಯಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕ್ರಿಶ್ಚಿಯನ್ ಬರ್ನಾರ್ಡ್. ಮಾನವನ ಹೃದಯ ಬದಲಿಯ ಸಂಶೋಧನೆ ನಡೆಸಿದವರು ಕ್ರಿಶ್ಚಿಯನ್ ಬರ್ನಾರ್ಡ್. ಮೂರನೇ ಪ್ರಶ್ನೆ: ಮುತ್ತನ್ನು ಸೃಷ್ಟಿಸುವ ಸಮುದ್ರದ ಜೀವಿ ಯಾವುದು? ಆಪ್ಷನ್ ಎ ಆಯಿಸ್ಟರ್, ಆಪ್ಷನ್ ಬಿ ಮಸೆಲ್, ಆಪ್ಷನ್ ಸಿ ಕ್ಲಾಮ್ ಅಂಡ್ ಆಪ್ಷನ್ ಡಿ ಸ್ಕೆಲ್ಲಪ್. ಇದರಲ್ಲಿ ಸರಿಯಾದ ಉತ್ತರ ಆಪ್ಷನ್ ಎ ಆಯಿಸ್ಟರ್. ಸಮುದ್ರದಲ್ಲಿ ಮುತ್ತನ್ನು ಸೃಷ್ಟಿಸುವಂತಹ ಜೀವಿ ಆಯಿಸ್ಟರ್. ನಾಲ್ಕನೇ ಪ್ರಶ್ನೆ ಹೀಗಿದೆ: ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿ ಯಾವುದು? ಆಪ್ಷನ್ ಎ ಈಗಲ್, ಆಪ್ಷನ್ ಬಿ ಎಮು, ಆಪ್ಷನ್ ಸಿ ಪೆಂಗ್ವಿನ್ ಅಂಡ್ ಆಪ್ಷನ್ ಡಿ ಲೈಸನ್ ಆಲ್ಬಟ್ರಾಸ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಲೇಸನ್ ಆಲ್ಬಟ್ರಾಸ್. ಇದು ಅತಿ ಹೆಚ್ಚು ಕಾಲ ಬದುಕುವ ಪಕ್ಷಿಯಾಗಿದೆ. ಐದನೇ ಪ್ರಶ್ನೆ: ಒಲಿಂಪಿಕ್ಸ್ನಲ್ಲಿ ಪದಕ ಗೆದ್ದ ಭಾರತದ ಮೊದಲ ಮಹಿಳೆ ಯಾರು? ಆಪ್ಷನ್ ಎ ಕರ್ನಂ ಮಲ್ಲೇಶ್ವರಿ, ಆಪ್ಷನ್ ಬಿ ನಿಶಾ ದಾಹಿಯಾ, ಆಪ್ಷನ್ ಸಿ ಮನು ಬಾಕರ್ ಅಂಡ್ ಆಪ್ಷನ್ ಡಿ ಮೇಲಿನ ಯಾವುದೂ ಅಲ್ಲ. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಕರ್ನಂ ಮಲ್ಲೇಶ್ವರಿ. ಒಲಿಂಪಿಕ್ಸ್ನಲ್ಲಿ ಪದಕವನ್ನು ಗೆದ್ದ ಭಾರತದ ಮೊದಲ ಮಹಿಳೆ ಕರ್ನಂ ಮಲ್ಲೇಶ್ವರಿ. ಆರನೇ ಪ್ರಶ್ನೆ: ನೊಬೆಲ್ ಪ್ರಶಸ್ತಿ ಪಡೆದ ಮೊದಲ ಭಾರತೀಯ ಮಹಿಳೆ ಯಾರು? ಆಪ್ಷನ್ ಎ ಮದರ್ ತೆರೇಸಾ, ಆಪ್ಷನ್ ಬಿ ಅಮರ್ತ್ಯ ಸೇನ್, ಆಪ್ಷನ್ ಸಿ ಇಂದಿರಾ ದೇವಿ ಧನ್ರಾಜ್ಗೀರ್, ಆಪ್ಷನ್ ಡಿ ಕಿರಣ್ ಪಹಲ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಎ ಮದರ್ ತೆರೇಸಾ. ನೊಬೆಲ್ ಪ್ರಶಸ್ತಿಯನ್ನ ಪಡೆದ ಮೊದಲ ಭಾರತೀಯ ಮಹಿಳೆ ಮದರ್ ತೆರೇಸಾ. ಏಳನೇ ಪ್ರಶ್ನೆ: ಭಾರತ ರತ್ನ ಪ್ರಶಸ್ತಿ ಪಡೆದ ಪ್ರಥಮ ವಿಜ್ಞಾನಿ ಯಾರು? ಆಪ್ಷನ್ ಎ ಎಪಿಜೆ ಅಬ್ದುಲ್ ಕಲಾಂ, ಆಪ್ಷನ್ ಬಿ ಅರಿಸ್ಟಾಟಲ್, ಆಪ್ಷನ್ ಸಿ ವಿಕ್ರಮ್ ಸಾರಾಭಾಯಿ, ಆಪ್ಷನ್ ಡಿ ಸರ್ ಸಿ ವಿ ರಾಮನ್. ದ ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ ಸರ್ ಸಿ ವಿ ರಾಮನ್. ಇವರು 1930ರಲ್ಲಿ ರಾಮನ್ ಎಫೆಕ್ಟ್ ಅನ್ನು ಡಿಸ್ಕವರ್ ಮಾಡ್ತಾರೆ, ಅಂದರೆ ಸಂಶೋಧನೆಯನ್ನು ನಡೆಸುತ್ತಾರೆ. ಇದರಲ್ಲಿ ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಮೇಲೆ ಬೆಳಕನ್ನು ಹಾಯಿಸಿದಾಗ ಅದು ಹೇಗೆ ಸ್ಕ್ಯಾಟರ್ ಆಗುತ್ತದೆ, ಅಂದರೆ ಹೇಗೆ ಚದುರುವಿಕೆ ಆಗುತ್ತದೆ ಎನ್ನುವುದರ ಬಗ್ಗೆ ಸಂಶೋಧನೆಯನ್ನು ನಡೆಸುತ್ತಾರೆ. ಇದಕ್ಕೆ ಇವರಿಗೆ 1930ರಲ್ಲಿ ನೊಬೆಲ್ ಪ್ರಶಸ್ತಿ ದೊರಕುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ಪ್ಲೀಸ್ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆಯೇ ಪಕ್ಕದಲ್ಲಿರುವ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಅಂತ ಪ್ರೆಸ್ ಮಾಡಿದರೆ ನಾನು ಹಾಕುವ ಎಲ್ಲ ವಿಡಿಯೋ ನಿಮಗೆ ತಲುಪುತ್ತದೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್ ದಿಸ್ ವಿಡಿಯೋ.